ಫ್ರೆಂಡ್ಸ್, ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮಂದಿರಿಗೆ, ಲೇಡೀಸ್ಗೆ ಎಲ್ಲರಿಗೂ ಒಂದೇ ಒಂದು ಯೋಚನೆ, ಏನು ಟಿಫನ್ ಮಾಡಬೇಕು, ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಬೇಕು ಅಂತ. ಈ ಥರ ಯೋಚನೆ ಇರೋರು ನನ್ನ ಪೇಜ್ನ ಫಾಲೋ ಆಗ್ಬೋದು. ಪ್ಲೇಲಿಸ್ಟಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿ, ರಸಮ್ಸ್, ಪಲ್ಯ ಎಲ್ಲ ರೆಸಿಪೀಸು 1000 ರೆಸಿಪೀಸ್ಗಿಂತೂ ಜಾಸ್ತಿನೇ ಇದೆ. ಈಸಿಲಿ ಆಕ್ಸೆಸಬಲ್ ಆ್ಯಂಡ್ ಪ್ರತಿಯೊಂದೂ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಕುಕ್ ಮಾಡ್ಕೊಳ್ಳೋ ಅಂಥದ್ದು. ಇವತ್ತಿನ ರೆಸಿಪಿ ಅಕ್ಕಿ ತರಿ ಕಡುಬು ಆ್ಯಂಡ್ ಆನಿಯನ್ ಚಟ್ನಿ. ಟೇಸ್ಟ್ ಅಂತೂ ಸಖತ್ತಾಗಿದೆ, ತಿಂತಾನೆ ಇರಬೇಕು ಅನಿಸುತ್ತೆ. ಯಾರಾದರೂ ಮಾಡಿ ಕೊಡೋಕ್ಕೆ ಇದ್ದರೆ 10, 12, 14 ಕೂಡ ಇಳಿದ್ಬಿಡತ್ತೆ. ನಾವೇ ಮಾಡ್ಕೊಂಡು ತಿನ್ನೋದಾದರೆ ಸಾಕಾಗೋಗುತ್ತೆ ಮಾಡಿ ಮಾಡಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಸಲ ನೀವು ಈ ರೆಸಿಪಿನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಯಮ್ಮಿ ಅಕ್ಕಿ ತರಿ ಕಡುಬು ವಿತ್ ಆನಿಯನ್ ಚಟ್ನಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ರೆಸಿಪಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ದಪ್ಪ ತಡ ಇರೋಂಥ ಪಾತ್ರೆ ಒಂದಿಟ್ಟು 1 ಚಮಚದಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಮತ್ತು ಸಣ್ಣಗೆ ಹೆಚ್ಕೊಂಡಿರೋಂಥ ಕರಿ ಲೀವ್ಸು ಅಂದರೆ ಕರಿಬೇವು ಇದನ್ನು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಈ ಒಗ್ಗರಣೆಗೆ 3 ಲೋಟದಷ್ಟು ನೀರು ಹಾಕಬೇಕು. ನೀವು ಯಾವ ಲೋಟದಲ್ಲಿ ಅಕ್ಕಿ ತರಿ ತಗೊತೀರೋ ಅದೇ ಲೋಟದಲ್ಲಿ 3 ಪ್ರಮಾಣದಷ್ಟು ನೀರು ಹಾಕಿ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಈ ಥರ ಕುದಿಬೇಕಾದ್ರೆ ಅಕ್ಕಿ ತರಿನ ಹಾಕಬೇಕು. ಈ ಉಪ್ಮಾ ಮಾಡ್ತೀವಲ್ಲ, ಸೇಮ್ ಪ್ರೊಸೆಸಲ್ಲೇ ಮಾಡೋದು. ಸೊ ಅಕ್ಕಿ ತರಿ ಹಾಕಿದ್ಮೇಲೆ ಒಂದು 3-4 ನಿಮಿಷ ಹಂಗೆ ಬಿಟ್ಬಿಡಿ. ಮತ್ತೊಂದು ಕೋಲ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಈ ಥರ ಇದ್ದಾಗ ತಟ್ಟೆ ಮುಚ್ಚಿ ಸ್ಟವ್ ಆಫ್ ಮಾಡಿ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಅಷ್ಟರೊಳಗಡೆ ನಾವು ಚಟ್ನಿನ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಕಡಲೆಪಪ್ಪು 2 ಹಿಡಿ, 1 ಹಿಡಿಯಷ್ಟು ಕಡಲೆಕಾಯಿ ಬೀಜ, ಉಪ್ಪು, ಬೆಲ್ಲ, ಹುಣಸೆ ಹಣ್ಣು, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಈ ಎಲ್ಲ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಇದನ್ನೆಲ್ಲ ಆದಮೇಲೆ ಲಾಸ್ಟಲ್ಲಿ ನೀವು ಒಂದು ದೊಡ್ಡ ಹಚ್ಚಿರೋಂಥ ಈರುಳ್ಳಿ ಮತ್ತು ಬೇಕಾದಷ್ಟು ನೀರು ಹಾಕಿ ಇನ್ನೊಂದು ಸಲ ರನ್ ಮಾಡ್ಕೊಳ್ಳಿ. ಸೊ ಚಟ್ನಿನೂ ರೆಡಿ ಆಗುತ್ತೆ. ಈ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ, ಎಣ್ಣೆ, ಸಾಸಿವೆ, ಕರಿಬೇವು ಕೊಟ್ಟರೆ ನಮಗೆ ಈರುಳ್ಳಿ ಚಟ್ನಿ ಕೂಡ ರೆಡಿ ಆಗೋಗುತ್ತೆ. ಈ ಚಟ್ನಿ ದೋಸೆಗೆ, ಇಡ್ಲಿಗೆ, ಈ ಥರ ಅಕ್ಕಿ ತರಿ ಕಡುಬುಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಹಿಟ್ಟೆಲ್ಲನೂ ಗಟ್ಟಿ ಆಗಿದೆ. ತುಂಬ ಬಿಸಿಯಾಗಿರೋದ್ರಿಂದ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನಾದ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಉಂಡೆ ಏನಾದರೂ ಇದ್ದರೆ ಅದನ್ನು ಮ್ಯಾಶ್ ಮಾಡಬೇಕು ಅಂತ ಈ ಪ್ರೊಸೆಸ್ ಮಾಡೋದು. ನೀವು ಎಣ್ಣೆ ಪ್ಯಾಕೆಟ್ ಒಳಗಡೆನೂ ಹಾಕಿ ಮ್ಯಾಶ್ ಮಾಡ್ಕೋಬೋದು, ಅಥವಾ ಕೈಯಲ್ಲಿ ಆಗುತ್ತೆ ಬಿಸಿನ ತಡೆಯೋಕ್ಕೆ ಅಂದರೆ ಕೈಯಲ್ಲೂ ಸಹ ಹಿಸುಕೋಬೋದು. ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಜಸ್ಟ್ ಸ್ವಲ್ಪ ತಟ್ಟಬೇಕು, ಬಿಳ್ಳೆ ಬಿಳ್ಳೆ ರೀತಿಯಲ್ಲಿ ಬರಬೇಕು. ಈ ಥರ ಎಲ್ಲ ಒಂದಷ್ಟು ಮಾಡಿಟ್ಕೊಂಡ್ಬಿಡಿ. ಹೆಂಚನ್ನು ಬಿಸಿಯಾಗಕ್ಕೆ ಬಿಡಿ. ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಈ ಎಲ್ಲ ಬಿಳ್ಳೆಗಳನ್ನ ಇಟ್ಟು 2 ಕಡೆ ಗೋಲ್ಡನ್ ಬ್ರೌನ್ ಆದರೆ ಸಾಕು, ಆ ಥರ ರೋಸ್ಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಪ್ರೋಸೆಸ್ ಸ್ವಲ್ಪ ಟೈಮ್ ಟೇಕಿಂಗ್, ಬಟ್ ತಟ್ಟೆಗೆ ಐಟಮ್ ಬಂದಮೇಲೆ ರುಚಿ ನೋಡ್ತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಮಾಡಿರೋಂಥ ಶ್ರಮ ಎಲ್ಲನೂ ಮರ್ತೋಗ್ತೀವಿ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ. ಪರ್ಸ್ನಲಿ ನನ್ನ ಫೇವ್ರೇಟ್ ಕೂಡ. ಏನು ತೋರಿಸದೇ ಇದ್ದಾಗ ಇದನ್ನು ಡೆಫಿನೆಟಾಗಿ ನಾನು ಮಾಡ್ಕೊತೀನಿ. ಸೊ ಮಾಡಿ ನೋಡಿ, ಟ್ರೈ ಮಾಡಿ.